ಶೆಡ್ನಲ್ಲಿದ್ದ 5 ಹಸುಗಳನ್ನು ಕದ್ದ ಖದೀಮರು ಗ್ಯಾಂಗ್ ಕದ್ದೊಯ್ದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿ ಗ್ರಾಮದಲ್ಲಿ ನಡೆದಿದೆ. ಹೂಲಿ ಗ್ರಾಮದ ಉಮಾ ಸಂಪಗಾವ ಅನ್ನೋರಿಗೆ ಸೇರಿದ 5 ಹಸುಗಳನ್ನು ಖದೀಮರು ಕದ್ದೊಯ್ದಿದ್ದಾರೆ. ಜಮೀನಿನ ಶೆಡ್ನಲ್ಲಿ ಕಟ್ಟಿದ್ದ 4 ಜರ್ಸಿ ಆಕಳು, 1 ಆಕಳಿನ ಕರುವನ್ನು ಕದ್ದೊಯ್ಯಲಾಗಿದೆ. ಬೊಲೆರೋ ಪಿಕಪ್ ವಾಹನದಲ್ಲಿ ಕಳ್ಳರು ಹಸುಗಳನ್ನು ಕದ್ದುಕೊಂಡು ಹೋಗ್ತಾ ಇರುವ ದೃಶ್ಯ ಸೆರೆಯಾಗಿದೆ. ಜನವರಿ 8ರಂದು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ. ಕಳ್ಳತನವಾಗಿ ವಾರ ಕಳೆದರೂ ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ ಅಂತ ರೈತ ಮಹಿಳೆ ಉಮಾ ಆರೋಪವನ್ನು ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣ ಸಂಬಂಧ ಚಿತ್ರದುರ್ಗದಲ್ಲಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ಪ್ರತಿಭಟನೆಯನ್ನು ನಡೆಸಿದೆ. ನಗರದ ಆನೆಬಾಗಿಲಿನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು. 2 ಗೋವುಗಳಿಗೆ ಅಲಂಕಾರ ಮಾಡಿ ಗೋವುಗಳ ರಕ್ಷಣೆ ಆಗಬೇಕು ಅಂತ ಘೋಷಣೆ ಕೂಗಿ ರಾಜ್ಯ ಸರ್ಕಾರ ಗೋ ರಕ್ಷಣೆ ಮಾಡುವಲ್ಲಿ ವಿಫಲ ಆಗಿದೆ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆರೋಪಿಯ ಬಗ್ಗೆ ರಾಜ್ಯ ಸರ್ಕಾರ ಮೃದು ಧೋರಣೆಯನ್ನ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆರೋಪಿ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ಡಿಸಿ ಕಚೇರಿಯ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು. ರಸ್ತೆಯಲ್ಲಿ ಸುಖ ಸುಮ್ಮನೆ ಹಾರ್ನ್ ಮಾಡ್ತಾ ಇದ್ದವರಿಗೆ ಟ್ರಾಫಿಕ್ ಪೊಲೀಸರು ಸಖತ್ತಾಗಿ ಪಾಠ ಕಲಿಸಿದ್ದಾರೆ. ಟ್ರಾಫಿಕ್ನಲ್ಲಿ ಹಾರ್ನ್ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಬಸ್ ಚಾಲಕರಿಗೆ ಸಂಚಾರಿ ಪೊಲೀಸರು ವಿಭಿನ್ನವಾಗಿ ಬುದ್ಧಿ ಹೇಳಿದ್ದಾರೆ. ಹಾರ್ನ್ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದ ವಾಹನವನ್ನ ತಡೆದಿದ್ದಾರೆ. ಬಳಿಕ ಚಾಲಕರನ್ನ ವಾಹನದ ಮುಂದೆ ನಿಲ್ಲಿಸಿ ಅದೇ ವಾಹನದ ಹಾರ್ನ್ ಮಾಡಿ ಹೇಗೆ ಕಿರಿಕಿರಿ ಆಗತ್ತೆ ಅಂತ ತೋರಿಸಿಕೊಟ್ಟಿದ್ದಾರೆ. ವಿಭಿನ್ನ ಶೈಲಿ ಹಾರ್ನ್ ಹಾಕಿ ಕಿರಿಕಿರಿ ಮಾಡ್ತಾ ಇದ್ದ ಶಾಲಾ ವಾಹನದ ಡ್ರೈವರ್ ಹಾಗೂ ಖಾಸಗಿ ಬಸ್ ಚಾಲಕನಿಗೆ ಟ್ರಾಫಿಕ್ ಪೊಲೀಸರು ಡಿಫರೆಂಟ್ ಆಗಿ ಕ್ಲಾಸ್ ತೆಗೆದುಕೊಂಡು ಬುದ್ಧಿ ಹೇಳಿದ್ದಾರೆ. ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಚಿಕ್ಕಮಗಳೂರಿನ ಐದಳ್ಳಿ ಗ್ರಾಮದ ಬಳಿ ನಿತ್ಯ ಒಂದಲ್ಲ ಒಂದೆಡೆ ಕಾಡಾನೆ ದಾಂಧಲೆಯನ್ನ ನಡೆಸ್ತಾ ಇದೆ. ಈರೇಗೌಡ ಅನ್ನೋರ 5 ಎಕರೆ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟ ಕಾಡಾನೆ ಗುಂಪು ಅಡಿಕೆ, ತೆಂಗು, ಬಾಳೆ ಸೇರಿ 5 ಎಕರೆ ತೋಟವನ್ನ ನಾಶ ಮಾಡಿದೆ. ಆನೆಯನ್ನ ಸ್ಥಳಾಂತರಿಸಿದ ಅರಣ್ಯ ಇಲಾಖೆಯ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಡಾನೆಗಳ ದಾಳಿಯಿಂದ ರೈತ ಈರೇಗೌಡ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.